ಅವರು ಮಾತಾಡ್ತಾ ಇನ್ನೂ ದೊಡ್ಡ ಬಿಲ್ಡಿಂಗ್ ಅನ್ನು ನಾವು ಕಟ್ತೇವೆ ಅಂತ ಹೇಳಿದರು. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡುದು, ಇನ್ನೂ ದೊಡ್ಡ ಬಿಲ್ಡಿಂಗ್ ಬೇಡಮ್ಮ, ಈ ಮಕ್ಕಳಿಗೆ ನಾವು ಕನಿಕರ ತೋರಿಸುವುದು ಬೇಡ, ಈ ಮಕ್ಕಳಿಗೆ ನಮ್ಮ ಹಾಗೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅಷ್ಟೇ ಸಾಕು ಅಂತ ನಮಗೆ ತೋರಿಸ್ತದೆ. ಈಗ ನಾನು ಮಾತಾಡುವ ಉದ್ದೇಶ 2 ಅಥವಾ 3 ಸರಿಯಾಗಿ ತಿಳಿದುಕೊಳ್ಳಿ. ನಮ್ಮ ದೇಶದಲ್ಲಿ ವರ್ಷಕ್ಕೆ 50 ಲಕ್ಷ ಮಕ್ಕಳು ಒಂದು ಅಂಗವಿಕಲರಾಗಿ ಅಥವಾ ವಿಶೇಷ ಮಕ್ಕಳಾಗಿ ಇಲ್ಲಿ ಹುಡ್ತಾ ಇದ್ದಾರೆ. ಇದು ಮೆಡಿಕಲ್ ಸೈನ್ಸ್ ಹೇಳ್ತದೆ. ಇದಕ್ಕೆ ಏನು ಕಾರಣ ಅಂತ ಹೇಳಿ 6 ಕಾರಣಗಳನ್ನು ಅವರು ವಿವರಿಸಿದ್ದಾರೆ. ಆ ಕಾರಣಗಳಿಂದ ನಾವು ಸ್ವಲ್ಪ ಜಾಗ್ರತೆ ಮಾಡಿದ್ರೆ ನಮಗೆ ಆರೋಗ್ಯವಂತ ಮಕ್ಕಳನ್ನು ಪಡೆಯುವುದು ಸಾಧ್ಯ ಇದೆ. ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ಸಂತಾನ ಅಭಿವೃದ್ಧಿಗೆ ಮನಸ್ಸು ಮಾಡುವಾಗ ವೈದ್ಯರನ್ನು ಕಾಣುವ ಪರಿಪಾಠ ಇಲ್ಲ. ಎಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಕ್ಕಳನ್ನು ಆಯೋಜನೆ ಅಥವಾ ಆಲೋಚನೆ ಮಾಡುವಾಗ ಅವರು ಹೋಗಿ ಕೇಳ್ತಾರೆ, ಸರಿಯಾಗಿ ತಪಾಸಣೆ ಮಾಡಿಕೊಂಡು ತಂದೆ ತಾಯಿ ಸೌಖ್ಯ ಇದ್ದಾರೆ ಅಂತ ಹೇಳಿ ಮಾಡಿಕೊಂಡು ಮಾಡಬೇಕಾಗ್ತದೆ. ಆದರೆ ನಮ್ಮಲ್ಲಿ ಅನೇಕ ವಿಷಯಗಳಲ್ಲಿ ಸಮಸ್ಯೆ. ಒಂದು, ಈಗ ಕೆಮಿಕಲ್ಸ್ ಹಾಕುದು, ಎಂಡೋಸಲ್ಫಾನ್ ನಂತರ ಮಾಡುದು, ಮತ್ತೆ ಈ ಫರ್ಟಿಲೈಸರ್ಸ್ ನಲ್ಲಿ ಇನ್ನೂ ಸ್ವಲ್ಪ ಸಮಸ್ಯೆ ಬಂತು. ಇದರಿಂದಾಗಿ ಮಕ್ಕಳು ಅವರ ಆರೋಗ್ಯಕ್ಕೆ ಸ್ವಲ್ಪ ಎಫೆಕ್ಟ್ ಆಗುವುದು ಬಹಳ ಸಹಜ ಆಗಿ ಕಾಣ್ತದೆ. ದೊಡ್ಡ ಮಟ್ಟದಲ್ಲಿ, ಸರ್ಕಾರಿ ಮಟ್ಟದಲ್ಲಿ ಇದಕ್ಕೆ ಆಯೋಜನೆ ಆಗಬೇಕು. ಈಗ ನಾನೇನು ಹೇಳುದಂತ ಹೇಳಿದ್ರೆ, ಈಗಾಗಲೇ ಸರ್ಕಾರದ ತಪ್ಪಿನಿಂದಾಗಿ 8,500 ಮಕ್ಕಳು ಉಡುಪಿ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಮಂಗಳೂರು ಜಿಲ್ಲೆಯಲ್ಲಿ 8,500 ಮಕ್ಕಳು ವಿಶೇಷ ಮಕ್ಕಳಾಗಿ ಪರಿವರ್ತನೆಯಾಗಿದ್ದಾರೆ ಎಂಡೋಸಲ್ಫಾನ್ ಹಾಕಿದ ನಂತರ. ಈಗ ಒಂದು ಕಷ್ಟ ಹೇಳ್ತೇನೆ.